ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 59ನೇ ಶ್ಲೋಕ. ಇದು ಅತ್ಯಂತ ವಿಶೇಷವಾದ ಶ್ಲೋಕ, ಏಕೆಂದರೆ ಇಡೀ ಪ್ರಪಂಚವೇ ಭಕ್ತಿಯಿಂದ ಆರಾಧಿಸುವ ಕೃಷ್ಣನಾಮ ಮತ್ತು ಭಕ್ತರನ್ನು ಎಂದೆಂದಿಗೂ ಕೈಬಿಡದ ಅಚ್ಯುತ ಎಂಬ ಅದ್ಭುತ ನಾಮಗಳು ಈ ಶ್ಲೋಕದಲ್ಲಿದೆ. ಈ ಶ್ಲೋಕದಲ್ಲಿ 12 ದಿವ್ಯ ನಾಮಗಳಿವೆ. ನಾಮ 551 ರಿಂದ 562ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 59. ವೇದ ಸ್ವಾಂಗೋಜಿತ ಕೃಷ್ಣೋ ದೃಢ ಸಂಘರ್ಷಣೋಚ್ಯುತಃ ವರುಣೋ ವಾರುಣೋ ವೃಕ್ಷ ಪುಷ್ಪರಾಕ್ಷೋ ಮಹಾಮನಃ. ಪದಗಳ ಅರ್ಥ: ವೇದ ಸೃಷ್ಟಿಕರ್ತ, ಬ್ರಹ್ಮನ ಮೂಲಕ ಇಡೀ ಜಗತ್ತನ್ನು ಸೃಷ್ಟಿಸುವ ಮೂಲ ಚೈತನ್ಯ. ಸ್ವಾಂಗ ಸುಂದರವಾದ ಅಂಗ, ಶರೀರ, ಅತ್ಯಂತ ಆಕರ್ಷಕವಾದ ಮತ್ತು ಮಂಗಳಕರವಾದ ರೂಪವನ್ನು ಹೊಂದಿರುವವನು. ಅಜಿತ ಇಲ್ಲ, ಜಿತ ಸೋಲು, ಯಾವ ಕಾಲದಲ್ಲೂ ಯಾರಿಂದಲೂ ಸೋಲಾಗದವನು. ಕೃಷ್ಣ ಕೃಷ್ ಎಂದರೆ ಸದಾ ಇರುವವನು. ಸತ್ ನ ಎಂದರೆ ಆನಂದ, ಚಿತ್ ಭಕ್ತರಿಗೆ ಆನಂದವನ್ನು ನೀಡುತ್ತಾ ಎಲ್ಲರನ್ನೂ ತನ್ನತ್ತ ಕಾಂತದಂತೆ ಆಕರ್ಷಿಸುವ ಸಾಕ್ಷಾತ್ ಶ್ರೀಕೃಷ್ಣ. ಕಪ್ಪು ವರ್ಣದವನು ಎಂದು ಅರ್ಥ. ದೃಢ ಧರ್ಮವನ್ನು ಕಾಪಾಡುವ ಮತ್ತು ಭಕ್ತರನ್ನು ರಕ್ಷಿಸುವ ತನ್ನ ಸಂಕಲ್ಪದಲ್ಲಿ ಅಚಲನಾದವನು. ಸಂಕರ್ಷಣ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ತನ್ನೊಳಗೆ ಸೆಳೆದುಕೊಳ್ಳುವವನು. ಅಚ್ಯುತ ಇಲ್ಲ, ಅಚ್ಯುತ ಬೀಳುವವನು, ನಾಶ, ತನ್ನ ಅನಂತ ಶಕ್ತಿ ಮತ್ತು ಸ್ಥಾನದಿಂದ ಎಂದಿಗೂ ಕೆಳಕ್ಕೆ ಬೀಳದವನು, ತನ್ನನ್ನು ನಂಬಿದ ಭಕ್ತರನ್ನು ಎಂದಿಗೂ ಕೈಬಿಡದವನು. ವರುಣ ಸಂಜೆಯ ಹೊತ್ತಿಗೆ ಅಸ್ತಮಿಸುವ ಸೂರ್ಯ ಅಥವಾ ಜಲದೇವತೆಯಾಗಿ ಜಗತ್ತನ್ನು ಕಾಯುವವನು. ವಾರುಣ ವರುಣನ ಮಕ್ಕಳೆಂದು ಕರೆಯಲ್ಪಡುವ ವಸಿಷ್ಠ ಮತ್ತು ಅಗಸ್ತ್ಯ ಮಹಾಮುನಿಗಳ ರೂಪದಲ್ಲಿರುವವನು. ವೃಕ್ಷ ಬೇಸಿಗೆಯ ಬಿಸಿಲಲ್ಲಿ ದಣಿದವರಿಗೆ ಮರ ನೆರಳು ನೀಡುವಂತೆ ಸಂಸಾರದ ಕಷ್ಟಗಳಿಂದ ಬೆಂದವರಿಗೆ ಆಶ್ರಯ ಮತ್ತು ಶಾಂತಿ ನೀಡುವವನು. ಪುಷ್ಪರಾಕ್ಷ ಪುಷ್ಕರ ಕಮಲ, ಅಕ್ಷ ಕಣ್ಣುಗಳು, ಅರಳಿದ ಕಮಲದಂತೆ ಸುಂದರವಾದ ಕಣ್ಣುಗಳನ್ನು ಹೊಂದಿರುವ ಕಮಲಾಕ್ಷ. ಮಹಾಮನಃ ಅತ್ಯಂತ ವಿಶಾಲವಾದ ಮತ್ತು ದೊಡ್ಡ ಮನಸ್ಸುಳ್ಳವನು, ಭಕ್ತರು ಮಾಡಿದ ಸಣ್ಣ ತಪ್ಪುಗಳನ್ನು ಕ್ಷಮಿಸಿ ದೊಡ್ಡ ಒಳಿತನ್ನು ಕೊಡುವವನು. ಶ್ಲೋಕದ ಭಾವಾರ್ಥ: ಎಲ್ಲವನ್ನೂ ಸೃಷ್ಟಿಸುವವನು, ಸುಂದರವಾದ ಅಂಗಾಂಗವುಳ್ಳವನು, ಯಾರಿಂದಲೂ ಸೋಲಿಸಲಾಗದವನು, ಸಚ್ಚಿದಾನಂದ ಸ್ವರೂಪಿಯಾಗಿ ಭಕ್ತರನ್ನು ಸೆಳೆಯುವ ಶ್ರೀಕೃಷ್ಣ. ತನ್ನ ಸಂಕಲ್ಪದಲ್ಲಿ ಅಚಲನಾದವನು, ಪ್ರಳಯ ಕಾಲದಲ್ಲಿ ಜಗತ್ತನ್ನು ತನ್ನೊಳಗೆ ಸೆಳೆದುಕೊಳ್ಳುವವನು, ತನ್ನ ಸ್ಥಾನದಿಂದ ಎಂದಿಗೂ ಜಾರದವನು, ಜಗತ್ತಿನ ಪಾಪಗಳನ್ನು ತೊಳೆಯುವ ವರುಣ ಸ್ವರೂಪನು, ವರುಣನ ಮಕ್ಕಳಾದ ವಸಿಷ್ಠ ಅಗಸ್ತ್ಯರ ಸ್ವರೂಪನು, ಭಕ್ತರಿಗೆ ನೆರಳು ನೀಡುವ ಮರದಂತಿರುವವನು, ಕಮಲದಂತಹ ಕಣ್ಣುಗಳುಳ್ಳವನು ಮತ್ತು ಅತ್ಯಂತ ವಿಶಾಲವಾದ ಮನಸ್ಸುಳ್ಳವನು ಆ ಭಗವಂತ. ಧನ್ಯವಾದಗಳು.